Hello, my dear students. In the last session, we have discussed about the introduction of the lesson, the advent of Europeans to India. We have seen why the Europeans came to India and how they came to India in the last session. In the year 1498, Vasco da Gama he discovered New Sea route to India and he reached Kapad near Calicut, West Bengal. So we can see here. In the year 1498, he reached the place. After the arrival of Vasco da Gama, we can see Francisco de Almeida, who arrived India as a Portuguese Governor General. He implemented or he introduced a blue water policy. So blue water policy means ಅದು ಒಂದು ನೀರಿನ ನೀತಿ ಅಂತೇಳಿ. ಅಂದರೆ ಅದು he in order to establish the supremacy over the sea instead of land, ಭೂಮಿಯ ಹೊರತುಪಡಿಸಿ ಭೂಮಿಗಿಂತಲೂ ಹೆಚ್ಚಾಗಿ ಸಮುದ್ರದ ಕಡೆಗೆ ಅಥವಾ ಸಮುದ್ರದ ಒಡೆತನಕ್ಕೆ ಅವನು ಹೆಚ್ಚು ಗಮನವನ್ನು ಕೊಡ್ತಾನೆ. ಯಾಕೆಂದರೆ ಇವನು ಕೂಡ ದಟ್ ಮೀನ್ಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಈ ವಾಸ್ ಫೋಕಸಿಂಗ್ ಆನ್ ಸಿ ಬಿಕಾಸ್ just like the Turks captured the Constantinople, because they captured the Constantinople and they were levying more tax on the sea route. ಹಾಗೆಯೇ ಇವನು ಕೂಡ ಮಾಡಬೇಕಂತೇಳಿ ಪ್ಲಾನ್ ಮಾಡಿ he focused on sea or ocean instead of land, so that he introduced blue water policy. After that, Alfonso de Albuquerque, who came after the Almeida. ಸೊ ಆಫ್ಟರ್ ದ ಅದಾದಮೇಲೆ ಅಲ್ಮೇಡ ಆದಮೇಲೆ ಅಲ್ಬುಕರ್ಕ್ ಭಾರತಕ್ಕೆ ಬರ್ತಾನೆ. ಬಂದು ಅನ್ಲೈಕ್ ಅಲ್ಮೇಡಾ ಈ ವಾಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಲ್ಯಾಂಡ್. ಅವನು ಭೂಭಾಗವನ್ನು ಹೆಚ್ಚು ಗಮನ ಕೊಡ್ತಾಯಿದ್ದ. ಅವನ ರೀತಿ ಅಲ್ಮೇಡನ ರೀತಿ ಸಮುದ್ರದ ಕಡೆ ಗಮನ ಕೊಟ್ಟಿದ್ದೇನಿಲ್ಲ, ಇವನು ಭೂಮಿಯ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾಯಿದ್ದ. ಸೊ ಹಿ ವೆಂಟ್ ಟು ಬಿಜಾಪುರ್ ಇನ್ ದ ಇಯರ್ 1510. ಹಿ ವೇಜ್ಡ್ ಎ ವಾರ್ ಅಗೇನ್ಸ್ಟ್ ದ ಬಿಜಾಪುರ್ ಸುಲ್ತಾನ್ ಆ್ಯಂಡ್ ಹಿ ಡಿಫೀಟೆಡ್ ಹಿಮ್. ಅಂದರೆ ನಮ್ಮ ಬಿಜಾಪುರ ಸುಲ್ತಾನನ್ನು ಈ ಅಲ್ಬುಕರ್ಕ್ ಏನು ಮಾಡ್ತಾನೆ, ಸೋಲಿಸ್ಬಿಡ್ತಾನೆ. ಸೋಲಿಸಿ ಅಲ್ಲಿ ಅವನಿಂದ ಗೋವನ್ನು ವಶ ಮಾಡ್ಕೋತಾನೆ. ಸೊ ಗೋವನ್ನು ಅವನ ಕ್ಯಾಪಿಟಲ್ ಸಿಟಿಯಾಗಿ ಅವನು ಚೇಂಜ್ ಮಾಡ್ಕೊತಾನೆ. ಯಾರು? ಅಲ್ಬುಕರ್ಕ್ ಚೇಂಜ್ ಮಾಡ್ಕೋತಾನೆ. ಅವರು ಭಾರತವನ್ನು ಬಿಟ್ಟು ಹೋಗೋವರೆಗೂ, ಅಂದರೆ ಇನ್ ದ ಇಯರ್ 1962 ದಿಸ್ ಪೋರ್ಚುಗೀಸ್ ವೆಂಟ್. ಅಲ್ಲಿ ಅವರು ಹೋದರು. ಅಲ್ಲಿವರೆಗೂ ಅವರು ಗೋವಾವನ್ನು ತಮ್ಮ ವಶವಾಗಿ ಇಟ್ಕೊಂಡಿದ್ರು. ಅದನ್ನು ಅವರ ಕೇಂದ್ರವಾಗಿ ಅಥವಾ ಅವರ ವ್ಯಾಪಾರದ ರಾಜಧಾನಿಯಾಗಿ ಅವರು ಇಟ್ಕೊಂಡಿದ್ರು. ಅಲ್ಲಿಯೇ ತಮ್ಮ ಆಡಳಿತವನ್ನು ಮಾಡ್ತಾಯಿದ್ರು ಅಂತೇಳಿ ನಾವು ನೋಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೋರ್ಚುಗೀಸ್. ಆ್ಯಂಡ್ ಆಫ್ಟರ್ ದ ಪೋರ್ಚುಗೀಸ್ ದೇರ್ ಕಮ್ಸ್ ಡಚ್. ಸೊ ದೀಸ್ ಡಚ್ ಆಲ್ಸೋ ಯುರೋಪಿಯನ್ಸ್, ದೇ ಕಮ್ ಫ್ರಮ್ ದ ಯುರೋಪ್ ಆ್ಯಂಡ್ ದೇರ್ ಇಸ್ ಅ ನೇಷನ್ ಕಾಲ್ಡ್ ಹಾಲೆಂಡ್ ಆರ್ ನೆದರ್ಲ್ಯಾಂಡ್. ದೇ ಕೇಮ್ ಫ್ರಮ್ ದಿಸ್ ನೇಷನ್, ಲೈಕ್ ಹಾಲೆಂಡಿಂದ ಅವರು ಭಾರತಕ್ಕೆ ಬರ್ತಾರೆ ಅಂತೇಳಿ. ಯಾಕೆ ಬಂದರು ಅಂತೇಳಿ, ಸೊ ದೀಸ್ ಡಚ್ ಹ್ಯಾಸ್ ದ ಸೇಮ್ ರೀಸನ್, ದಟ್ ಈಸ್ ಫಾರ್ ಟ್ರೇಡ್ ಪರ್ಪಸ್ ಓನ್ಲಿ ದೇ ಕೇಮ್ ಟು ಇಂಡಿಯಾ. ಆ್ಯಂಡ್ ಇನ್ ದ ಇಯರ್ 1602 ದೇ ಎಂಟರ್ಡ್ ಟು ಇಂಡಿಯಾ ಆ್ಯಂಡ್ ದೇ ಎಸ್ಟಾಬ್ಲಿಷ್ ದರ್ ಕಂಪನಿ ಇನ್ ದ ಇಯರ್ 1602. ಎಲ್ಲೆಲ್ಲ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪನಿಗಳನ್ನ, ಸೂರತ್, ನಮ್ಮ ಭಾರತದ ಸೂರತ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಲಿಪಟ್ಟಣಂ ಮತ್ತು ಚಿನ್ಸೂರ್ ಎಂಬ ಪ್ಲೇಸಲ್ಲಿ ಇವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ದ ಡಚ್ ಎಸ್ಟಾಬ್ಲಿಷ್ ದೇರ್ ಫ್ಯಾಕ್ಟರೀಸ್ ಆರ್ ಕಂಪನೀಸ್ ಇನ್ ದ ಪ್ಲೇಸ್ ಕಾಲ್ಡ್ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಲಿಪಟ್ಟಣಂ ಆ್ಯಂಡ್ ಚಿನ್ಸೂರ್. ಸೊ ಅಮಾಂಗ್ ದಿಸ್ ಪ್ಲೇಸಸ್ ಸೂರತ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತೇಳಿದರೆ ಇದೇ ಸೂರತ್ತಲ್ಲಿ ಫ್ರೆಂಚರು ತಮ್ಮ ಕಂಪನಿ ಸ್ಥಾಪನೆ ಮಾಡ್ತಾರೆ, ಇಂಗ್ಲೀಷರು ತಮ್ಮ ಕಂಪನಿ ಸ್ಥಾಪನೆ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ವಿ ಕ್ಯಾನ್ ಸಿ ದ ಎನ್ಮಿಟಿ ಬಿಟ್ವೀನ್ ದೀಸ್ ಯುರೋಪಿಯನ್ಸ್ ಆ್ಯಸ್ ವೆಲ್ ದ ಕಾಂಪಿಟೇಷನ್ ಬಿಟ್ವೀನ್ ದೀಸ್ ಯುರೋಪಿಯನ್ಸ್. ಡಚ್ ಅಂದ ತಕ್ಷಣ ನಮಗೆ ನೆನಪಾಗಬೇಕಂತ ಹೇಳಿದರೆ ವಿ ಮಸ್ಟ್ ರಿಮೆಂಬರ್ ಮಾರ್ತಾಂಡವರ್ಮ. ಯಾಕೆ ಅಂತೇಳಿದರೆ ದಿಸ್ ಮಾರ್ತಾಂಡವರ್ಮ ಡಿಫೀಟೆಡ್ ದ ಡಚ್ ಆ್ಯಂಡ್ ಈ ಸೆಂಟ್ ದೆಮ್ ಬ್ಯಾಕ್ ಟು ದೇರ್ ನೇಷನ್. ಹಾಗಾಗಿ ನಾವು ಮಾರ್ತಾಂಡವರ್ಮನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಮಾರ್ತಾಂಡವರ್ಮ ನಾವ್. ಸೊ ಇಲ್ಲಿ ಮಾರ್ತಾಂಡವರ್ಮ ವಾಸ್ ಅ ಗ್ರೇಟ್ ಕಿಂಗ್ ಆ್ಯಂಡ್ he was a so strong king who was ruling in the Kerala. There was a place called Wayanad. We can see Wayanad today also. ಅಲ್ಲಿ ಇವ್ರು ಏನು ಮಾಡ್ತಾರೆ, ಇವರು ಮಾರ್ತಾಂಡವರ್ಮನ ಪ್ಲೇಸಿಗೆ ಡಚ್ಚರು ಹೋಗ್ತಾರೆ. ಅಲ್ಲಿ ರೂಲ್ ಮಾಡ್ತಿದ್ದಂಥ ಮಾರ್ತಾಂಡವರ್ಮ he become opposite to this Dutch. So he was ruling in the year 1729 to 1758. ಅವನು ಅಲ್ಲಿ ಮಾರ್ತಾಂಡವರ್ಮ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಂದಂಥ ಫಾರಿನರ್ಸಲ್ಲಿ ಡಚ್ ಏನು ಮಾಡ್ತಾನೆ, ಇವ್ರ ವಿರುದ್ಧ ದೇ ಸ್ಟಾರ್ಟೆಡ್ ಟು ಪ್ಲೇಟ್ ಪ್ಲಾನ್ಸ್ ಅಗೇನ್ಸ್ಟ್ ದ ಮಾರ್ತಾಂಡವರ್ಮ. ಯಾಕೆ ಅಂತೇಳಿದರೆ
ಈ ಒಂದು ಪ್ಲೇಸ್ನ ಅಂದರೆ ವಯನಾಡನ್ನ ಏನಂತ ಹೇಳ್ತೀವಿ ನಾವು ಕಾರ್ನಾಟಿಕ್ ಏರಿಯಾ ಅಂತ ಕೂಡ ಕರಿತೀವಿ. ಹೈದರಾಬಾದ್ ಮತ್ತು ಕರ್ನಾಟಕದ ನಡುವೆ ಇರೋಂಥ ಒಂದು ಪ್ಲೇಸ್ ಆಗಿತ್ತು. ದಟ್ ವಾಸ್ ಅ ವೆರಿ ರಿಚ್ ಏರಿಯಾ ಬಿಕಾಸ್ ದೇರ್ ವರ್ ಸೋ ಮೆನಿ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್. ಹಾಗಾಗಿ ದಿಸ್ ಡಚ್ ಬಿಕಮ್ ವೆರಿ ಗ್ರೀಡಿ ಅಬೌಟ್ ದಿಸ್ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್. ಯಾಕೆಂದರೆ ಪೆಪ್ಪರ್ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಸ್ಪೈಸಸ್. ಆ ಸ್ಪೈಸಸ್ನ ವ್ಯಾಪಾರ ಮಾಡೋಕ್ಕೇ ಇವ್ರು ಬಂದಿದ್ದು. ಹಾಗಾಗಿ ಆ ಪ್ಲೇಸ್ಗಳನ್ನ ತೊಗೋಬೇಕು ಅಂತೇಳಿ ಅವರು ದೇ ಸ್ಟ್ರೆಚ್ಡ್ ದ ರೈಸ್ ಟುವರ್ಡ್ಸ್ ದ ಪೆಪ್ಪರ್ ಗ್ರೋಯಿಂಗ್ ಏರಿಯಾಸ್ ವಿಚ್ ವರ್ ಅಂಡರ್ ದ ಮಾರ್ತಾಂಡವರ್ಮ. ಅವನ ಕೆಳಗಿದ್ದಂಥ ಪ್ಲೇಸ್ಗಳ ಮೇಲೆ ಅವರು ವಶ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಾವು ಅಲ್ಲಿ ನೋಡ್ತೀವಿ ಹಲವಾರು ಯುದ್ಧಗಳು, 2-3 ಬಾರಿ ಯುದ್ಧಗಳು ಅವ್ರ ಮೇಲೆ ನಡೀತವೆ, ಮಾರ್ತಾಂಡವರ್ಮ ಮತ್ತು ಡಚ್ಚರ ವಿರುದ್ಧ ನಡೀತದೆ ಅಂತೇಳಿ. ಸೊ ಇವನು ತನ್ನ ಕ್ಯಾಪಿಟಲ್ ಸಿಟಿನ ಅಂದರೆ ಮಾರ್ತಾಂಡವರ್ಮ ತನ್ನ ಕ್ಯಾಪಿಟಲ್ ಸಿಟಿನ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಅವನು ಟ್ರಾನ್ಸ್ಫರ್ ಕೂಡ ಮಾಡ್ತಾನೆ, ಚೇಂಜ್ ಮಾಡಿರ್ತಾನೆ. ಸೊ ಅದು ಅವನ ಕ್ಯಾಪಿಟಲ್ ಸಿಟಿನ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವ್ನು ಮಾಡುವಂಥ ಒಂದು ಕೆಲಸ ಆಗಿರುತ್ತೆ ನೋಡಿ. ಅದಾದಮೇಲೆ ಏನು ಮಾಡ್ತಾರೆ, ದಿಸ್ ಡಚ್ ದೇ ಹ್ಯಾಡ್ ಅ ಗ್ರೇಟ್ ಪ್ಲ್ಯಾನ್, ಟ್ರೆಚರಸ್ ಪ್ಲ್ಯಾನ್ ಟುವರ್ಡ್ಸ್ ದ ಮಾರ್ತಾಂಡವರ್ಮ. ಈ ಡಚ್ ಏನು ಮಾಡ್ತಾರೆ, ಡಚ್ ಆರ್ಗನೈಸ್ಡ್ ದ ಲೋಕಲ್ ರೂಲರ್ಸ್ ಅಗೇನ್ಸ್ಟ್ ದ ಮಾರ್ತಾಂಡವರ್ಮ ಆ್ಯಂಡ್ ದೇ ವೆಂಟ್ ಅಗೇನ್ಸ್ಟ್ ದ ಮಾರ್ತಾಂಡವರ್ಮನ ವಿರುದ್ಧ ಯುದ್ಧ ಮಾಡೋಕ್ಕೆ ಅವನ ಅಲ್ಲಿಯ ಲೋಕಲ್ ರೂಲರ್ಸ್ಗಳನ್ನ ಆರ್ಗನೈಸ್ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ದ ಡಚ್ ವಿತ್ ಹೆಲ್ಪ್ ಆಫ್ ಪ್ರಾವಿನ್ಸಸ್ ಲೈಕ್ ನೋಡಿ ಕಾಯಂಕುಲಂ, ಕೊಚ್ಚಿ, ಪುರಕ್ಕಾಡ್ ಮತ್ತು ವಾಡಕಂಕೂರ್ ಅಂತ ಹೇಳ್ತಾರಲ್ಲ ಆ ಪ್ಲೇಸ್, ಟ್ರಾವನ್ಕೂರ್, ಇವುಗಳ ಮೇಲೆ ಅಲ್ಲಿಯ ಲೋಕಲ್ ರೂಲ್ಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಅಥವಾ ಅವ್ರನ್ನ ಸಪೋರ್ಟ್ ತೊಗೊಂಡು ಯುದ್ಧಕ್ಕೆ ಹೋಗ್ತಾರೆ. ಆದರೆ ಫಾರ್ಚುನೇಟ್ಲಿ ಮಾರ್ತಾಂಡವರ್ಮ ಡಿಫೀಟೆಡ್ ದ ಡಚ್ ಆ್ಯಂಡ್ ದ ಆರ್ಗನೈಸ್ಡ್ ಗ್ರೂಪ್ ಆರ್ ದ ಅಲೈನ್ಸ್. ಆ ಅಲೈನ್ಸ್ನ ಏನು ಮಾಡ್ತಾನೆ, ಮಾರ್ತಾಂಡವರ್ಮ ಸೋಲ್ಸ್ಬಿಡ್ತಾನೆ, ಸಕ್ಸಸ್ಫುಲಿ ಹಿ ಡಿಫೀಟೆಡ್ ದೆಮ್. And in the year 1741, Dutch again they declared war against the Martandavarma in the place called Travancore. ಸೊ ಈ ಒಂದು ಯುದ್ಧವನ್ನು ಅವ್ರು ಮತ್ತೆ ತಿರುವಾಂಕೂರು ಯುದ್ಧ ಅಂತಲೇ ಇವರು ಫೇಮಸ್ ಆಗಿದೆ. ಆ ಒಂದು ಯುದ್ಧವನ್ನು ಮತ್ತೆ ಮಾಡ್ತಾರೆ. ಬಟ್ ಹಿಯರ್ ಆಲ್ಸೋ ದಿಸ್ ಮಾರ್ತಾಂಡವರ್ಮ ಡಿಫೀಟೆಡ್ ದ ಡಚ್ ಆ್ಯಂಡ್ ಈ ಸೆಂಟ್ ದೆಮ್ ಬ್ಯಾಕ್. ಸೊ ದ ಆರ್ಮಿ ಆಫ್ ಡಚ್ ಮಾರ್ತಾಂಡವರ್ಮ ವಾಸ್ ಸೋ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಹಾಗಾಗಿ ಮಾರ್ತಾಂಡವರ್ಮ ಡಿಫೀಟೆಡ್ ದ ಡಚ್ for the second time also. So by this battle Dutch they lost their bases, ತಮ್ಮ ಎಲ್ಲ ಬೇಸ್ಗಳಂತ ಎಲ್ಲ ಸ್ಥಳಗಳನ್ನ ಕಳ್ಕೊತಾರೆ. ಆ್ಯಂಡ್ ದೇ ವೆಂಟ್ ಟು ದೇರ್ ನೇಷನ್. ಆಮೇಲೆ ಆಫ್ಟರ್ ದಟ್ ಟ್ರಾವನ್ಕೂರ್ ಪ್ರಾವಿನ್ಸ್ ಏನಾಗುತ್ತೆ, ಒಂದು ದೊಡ್ಡ ರಾಜ್ಯವಾಗಿ ಬದಲಾಗುತ್ತೆ. ಅಲ್ಲಿ ಮಾರ್ತಾಂಡವರ್ಮ ರೂಲ್ನ ಮಾಡ್ತಾ ಇರ್ತಾನೆ. ಸೊ ಇದಿಷ್ಟು ಡಚ್ ಬಗ್ಗೆ ನೋಡ್ತಾ ಇರುವಂಥದ್ದು. ಸೊ ಡಚ್ಚರು ಹೀಗೆ ತಮ್ಮ ವ್ಯಾಪಾರವನ್ನು ಅತಿ ಹೆಚ್ಚು ಕಾಲ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಅಂತ ಹೇಳಿದ್ರೆ ಜಸ್ಟ್ ಓನ್ಲಿ ಬಿಕಾಸ್ ಆಫ್ ಮಾರ್ತಾಂಡವರ್ಮ. ಸೊ ಹಿ ವೇಜ್ಡ್ ವಾರ್ ಅಗೇನ್ಸ್ಟ್ ದ ಡಚ್ ಆ್ಯಂಡ್ ಹಿ ಡಿಫೀಟೆಡ್ ದೆಮ್ ಕಂಪ್ಲೀಟ್ಲಿ. ಲೇಟರ್ ಆನ್ ದಿಸ್ ಡಚ್ ಸರೆಂಡರ್ಡ್ ಕಂಪ್ಲೀಟ್ಲಿ ಟು ದ ಮಾರ್ತಾಂಡವರ್ಮ. ಆಫ್ಟರ್ ದಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಇಂಗ್ಲೀಷ್ ಆರ್ ಬ್ರಿಟಿಷ್. ಸೊ ಇವರು ಯಾವಾಗ ಬರ್ತಾರೆ ಅಂತಂದರೆ ಇನ್ ದ ಇಯರ್ 1600 ಆನ್ 31st December ದೇ ಕೇಮ್ ಟು ಇಂಡಿಯಾ. ಸೊ ವಿತ್ ದ ಪರ್ಮಿಷನ್ ಆಫ್ ಕ್ವೀನ್ ಎಲಿಜಬೆತ್ ಆಫ್ ಇಂಗ್ಲೆಂಡ್. ಅವ್ರ ಜೊತೆಗೆ ಒಂದು ಫಾರ್ 15 years ಅವ್ರು ಏನು ಮಾಡ್ತಾರೆ, ಒಂದು ಒಪ್ಪಂದ ಮಾಡಿಕೊಂಡು, ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಂಗ್ಲೀಷ್ ಅಥವಾ ಬ್ರಿಟಿಷ್ನ ಮಾಡ್ತಾರೆ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ. ಸೊ ಹಿಯರ್ ವಿ ಕ್ಯಾನ್ ಸಿ ಫಾರ್ 15 years ಆ್ಯಂಡ್ ದೇ ವೆಂಟ್ ಟು ಫಾರ್ ದ ಫಸ್ಟ್ ವೆರಿ ಸೂನ್ ಆಫ್ಟರ್ ದ ಅರೈವಲ್ ಆಫ್ ದ ಇಂಗ್ಲೀಷ್ ದೇ ವೆಂಟ್ ಟು ದ ಮೊಘಲ್ ರೂಲರ್ ಕಾಲ್ಡ್ ಜಹಾಂಗೀರ್. ಅವನ ಹತ್ರ ಹೋಗ್ತಾನೆ. ಯಾಕೆ ಹೋಗ್ತಾರೆ ಅಂತ ಹೇಳಿದರೆ to establish their company. ನೋಡಿ, in the year 1613 they established their company. That means British established their company. As a company they started. ಅವರು ಕಂಪನಿಯಾಗಿ ಸ್ಥಾಪನೆ ಮಾಡಿದರು. ನಾಟ್ ಗೌರ್ಮೆಂಟ್ ಆಗಿ ಸ್ಥಾಪನೆ ಮಾಡಿರಲಿಲ್ಲ, ಕಂಪನಿನ ಸ್ಥಾಪನೆ ಮಾಡ್ತಾರೆ. ಯಾರ ಸಹಾಯ ತೊಗೊಂಡು, ಜಹಾಂಗೀರ್ನ ಸಹಾಯ ತೊಗೊಂಡು ಅವರು ಅವನ ಪರ್ಮಿಷನ್ ತೊಗೊಂಡು ಕಂಪನಿನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಅದೇ ಸಮಯದಲ್ಲಿ ಮತ್ತೇನು ಮಾಡ್ತಾರೆ, ಇನ್ ದ ಇಯರ್ 1617 ಅಲ್ಲಿ ಸೂರತ್ತಲ್ಲಿ ಇವರು ಫ್ಯಾಕ್ಟ್ರಿಗಳನ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ಸರ್ ಥಾಮಸ್ ರೋ ಬರ್ತಾರೆ. ಇಲ್ಲಿಂದ ದೇರ್ ವಾಸ್ ಎ ಕಿಂಗ್ ಕಾಲ್ಡ್ ಜೇಮ್ಸ್ ಫಸ್ಟ್ ಆಫ್ ಇಂಗ್ಲೆಂಡ್. ಅಲ್ಲಿಯ ಒಂದು ಅಂಬಾಸಿಡರ್ ಆಗಿ ಇವನು ಭಾರತಕ್ಕೆ ಬರ್ತಾನೆ. ಹಿ ಆಲ್ಸೋ ಸಾಟ್ ದ ಪರ್ಮಿಷನ್ ಫ್ರಮ್ ದ ಜಹಾಂಗೀರ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇನ್ ದ ಇಂಡಿಯಾ. ಇವನು ಸರ್ ಥಾಮಸ್ ರೋ ಬಂದು ಭಾರತದಲ್ಲಿ ಹಲವಾರು ಸ್ಥಳಗಳಲ್ಲಿ ತಮ್ಮ ಕಂಪನಿಗಳನ್ನ ಸ್ಥಾಪನೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಎಲ್ಲಿ ಸ್ಥಾಪನೆ ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ಅಹಮದಾಬಾದ್, ಆಗ್ರಾ, ಬ್ರೋಚ್ಗಳಲ್ಲಿ ಇವನು ಸ್ಥಾಪನೆ ಮಾಡ್ತಾನೆ. ಯಾರು, ಸರ್ ಥಾಮಸ್ ರೋ ತಮ್ಮ ಕಂಪನಿಗಳನ್ನ ಸ್ಥಾಪನೆ ಮಾಡ್ತಾನೆ. ಅದಾದಮೇಲೆ ಇನ್ ದ ಇಯರ್ 1639 ದ ಇಂಗ್ಲೀಷ್ ಟುಕ್ ಮದ್ರಾಸ್ ಫ್ರಮ್ ದ ಕಿಂಗ್ ಆಫ್ ಚಂದ್ರಗಿರಿ ಆ್ಯಂಡ್ ಎಸ್ಟಾಬ್ಲಿಷ್ ಅ ಸ್ಟ್ರಾಂಗ್ ಫೋರ್ಟ್ ನೇಮ್. ನೋಡಿ, ಅಲ್ಲಿ ನಮ್ಮ ಚಂದ್ರಗಿರಿಯ ಒಬ್ಬ ರಾಜನ ಏನು ಮಾಡ್ತಾರೆ, ಇವರು ಮದ್ರಾಸನ್ನು ತೊಗೋತಾರೆ. ಮದ್ರಾಸ್ ತೊಗೊಂಡು ಅಲ್ಲಿ ದ ಬ್ರಿಟಿಷ್ ಎಸ್ಟಾಬ್ಲಿಷ್ ದೇರ್ ಫೋರ್ಟ್ಸ್ ಲೈಕ್ ಸೇಂಟ್ ಜಾರ್ಜ್ ಇರ್ಬೋದು ಮತ್ತು ಸೇಂಟ್ ವಿಲಿಯಮ್ ಅಂತ 2 ಫೋರ್ಟ್ಗಳನ್ನ ಅವರು ನಿರ್ಮಾಣ ಮಾಡ್ತಾರೆ. ಆ್ಯಸ್ ವೆಲ್ ಮತ್ತೆ ಅವ್ರೇನು ಮಾಡ್ತಾರೆ, ಚಾರ್ಲ್ಸ್ ಸೆಕೆಂಡಿಂದ ಬಂದಂಥ ಒಬ್ಬನು ಸೇಂಟ್ ಜಾರ್ಜ್ ಮಾಡ್ತಾನೆ. ಮತ್ತು ಇಲ್ಲಿ ಸೇಂಟ್ ವಿಲಿಯಮ್ನ ಕೂಡ ಸ್ಥಾಪನೆ ಮಾಡ್ತಾನೆ. ಮತ್ತು ಆಫ್ಟರ್ ದಟ್ ಇನ್ ದ ಇಯರ್ 1690 ದ ಇಂಗ್ಲೀಷ್ ಪರ್ಚೇಸ್ಡ್ 3 ವಿಲೇಜಸ್ ನೇಮ್ಲಿ. ನೋಡಿ, ಅವ್ರೇನು ಮಾಡ್ತಾರೆ, ಇಂಗ್ಲೀಷರು ಮತ್ತೆ 3 ಪ್ಲೇಸ್ಗಳನ್ನ ಕೊಂಡುಕೋತಾರೆ. ದೇ ಪರ್ಚೇಸ್ಡ್ ದ ಪ್ಲೇಸಸ್
ಫ್ರಮ್ ಇಂಡಿಯಾ, ಸುಲ್ತಾನತಿ, ಕಲ್ಕತ್ತಾ ಆ್ಯಂಡ್ ಗೋವಿಂದಪುರಂನ ಕ್ಯಾಪ್ಚರ್ ಮಾಡ್ಕೊತಾರೆ, ಅಲ್ಲ ಪರ್ಚೇಸ್ ಮಾಡ್ಕೊತಾರೆ. ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಮತ್ತೆ ಒಂದು ಫೋರ್ಟ್ ವಿಲಿಯಮ್ ಅಂತೇಳಿ ಕೋಟೆನ ಕಟ್ತಾರೆ. ಸೊ ಆನ್ ದ ರಿವರ್ ಬ್ಯಾಂಕ್ ಆಫ್ ಹೂಗ್ಲಿ ನದಿಯ ದಡದಲ್ಲಿ ಫೋರ್ಟ್ ವಿಲಿಯಮ್ನ ಕಟ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್. ಪ್ರಶ್ನೆಗಳನ್ನ ಕೇಳಿಬಿಡ್ತಾರೆ. ಅದಾದಮೇಲೆ ಅದ್ರ ನಡಿಲೇ ಬಂದು ಅದರ ಪಕ್ಕದಲ್ಲಿ ಇದ್ದಂಥ ಸಿಟಿನ ಅಂತ ಹೇಳ್ತೀವಿ ನಾವು ಕಲ್ಕತ್ತಾ ಅಂತ ಹೇಳ್ತೀವಿ. ಸೊ ಕಲ್ಕತ್ತಾ ಆಗಿದ್ದು ಬದಲಾಗೋಯ್ತು, ಬೆಳೀತಾ ಹೋಯ್ತು ನಗರ ಅಂತೇಳಿ ನೋಡ್ತೀವಿ. ಲೇಟರ್ ದಟ್ ಇನ್ ದ ಚೇಂಜಸ್ ಸರ್ಕಮ್ಸ್ಟೆನ್ಸಸ್ ದೇ ಮೇಡ್ ಕಲ್ಕತ್ತಾ ಆಸ್ ದರ್ ಕ್ಯಾಪಿಟಲ್ ಸಿಟಿ. ಕಲ್ಕತ್ತಾವನ್ನು ತಮ್ಮ ಕ್ಯಾಪಿಟಲ್ ಸಿಟಿಯಾಗಿ ಸ್ಥಾಪನೆ ಮಾಡ್ತಾರೆ. ಮತ್ತು ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ತಮ್ಮ ಪ್ರೆಸಿಡೆನ್ಸಿಗಳನ್ನ ಕೂಡ ಸ್ಥಾಪನೆ ಮಾಡ್ತಾರೆ, ತಮ್ಮ ಕಂಪನಿಗಳನ್ನ ಕೂಡ ಸ್ಥಾಪನೆ ಮಾಡ್ತಾರೆ ಅಂತೇಳಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ಅ ಲಿಟಲ್ ಇಂಟ್ರೊಡಕ್ಷನ್ ಅಬೌಟ್ ಇಂಗ್ಲೀಷ್ ಆರ್ ಬ್ರಿಟಿಷ್ ಅಂತ ಹೇಳ್ತೀವಿ. ಆಫ್ಟರ್ ದ ಅರೈವಲ್ ಆಫ್ ಬ್ರಿಟಿಷ್ ದೆರ್ ಕಮ್ಸ್ ದ ಫ್ರೆಂಚ್. ಸೊ ಫ್ರೆಂಚರು ಕೂಡ ದೇ ಎಸ್ಟಾಬ್ಲಿಷ್ ದರ್ ಕಂಪನಿ ಇನ್ ದ ಇಯರ್ 1664 ಇನ್ ದ ಪ್ಲೇಸ್ ಕಾರ್ಡ್ ಸೂರತ್. ವಿ ಕ್ಯಾನ್ ಸಿ ಅಂದರೆ ಸೂರತ್ತಲ್ಲೇ ಬ್ರಿಟಿಷರು ಕೂಡ ತಮ್ಮ ಕಂಪನಿ ಸ್ಥಾಪನೆ ಮಾಡಿದರು, ಡಚ್ನು ಕೂಡ ಸ್ಥಾಪನೆ ಮಾಡಿದರು. ಅದೇ ಪ್ಲೇಸಲ್ಲಿ ಬ್ರಿಟಿಷರು ಕೂಡ ಫ್ರೆಂಚರು ಕೂಡ ತಮ್ಮ ಕಂಪನಿನ ಸ್ಥಾಪನೆ ಮಾಡ್ತಿದ್ದಾರೆ. ನೋಡಿ ಯಾವಾಗ ಮಾಡಿದ್ರು, ಇನ್ ದ ಇಯರ್ 1668 ತಮ್ಮ ಕಂಪನಿ ದೇ ಎಸ್ಟಾಬ್ಲಿಷ್ ಎಲ್ಲಿ ಫ್ಯಾಕ್ಟ್ರಿಗಳನ್ನ ಕಂಪನಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಮಚಲಿಪಟ್ನಂ, ಚಂದ್ರನಾಗೂರ್, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೂರ್ ಅಲ್ಲೆಲ್ಲ ತಮ್ಮ ಕಂಪ್ನಿಗಳನ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ಅವರು ಇನ್ ದ ಇಯರ್ 1674 ಅಂದರೆ ಫ್ರೆಂಚರು ಏನು ಮಾಡ್ತಾರೆ, ಅಲ್ಲಿ ಡೂಪ್ಲೆಕ್ಸ್ ಬರ್ತಾನೆ, ಅವನೇನು ಮಾಡ್ತಾನೆ, ಅಲ್ಲಿ ಒಂದು ಮುಸ್ಲಿಮರಿಂದ ಒಂದು ಏರಿಯಾವನ್ನು ವಾಲಿಕೊಂಡಪುರಂನ ಅವನು ಪರ್ಚೇಸ್ ಮಾಡಿ ಅದನ್ನು ಮತ್ತೆ ಮುಂದೇನು ಮಾಡ್ತಾರೆ, ಪಾಂಡಿಚೇರಿ ಅಂತೇಳಿ ಅಥವಾ ಪುದುಚೇರಿ ಅಂತೇಳಿ ರೀನೇಮ್ ಮಾಡಿ ದೇ ಮೇಡ್ ಪಾಂಡಿಚೇರಿ ಆ್ಯಂಡ್ ಪುದುಚೇರಿ ಆಸ್ ದೇರ್ ಕ್ಯಾಪಿಟಲ್ ಸಿಟಿ. ತಮ್ಮ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡು ದೇ ಸ್ಟಾರ್ಟೆಡ್ ದೇರ್ ಟ್ರೇಡ್ ಇನ್ ದ ಪ್ಲೇಸ್ ಕಾಲ್ಡ್ ಪಾಂಡಿಚೇರಿ. ಅದಿಷ್ಟು ನಮ್ಮ ಫ್ರೆಂಚರ ಬಗ್ಗೆ ಇರುವಂಥ ವಿಷಯ ಇರುತ್ತೆ. ಸೊ ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಡಚ್ ದೇ ಎಸ್ಟಾಬ್ಲಿಷ್ ದೇರ್ ಕಂಪನಿ ಇನ್ ದ ಪ್ಲೇಸ್ ಕಾಲ್ಡ್ ಸೂರತ್ ವೆರಿ ಇನಿಷಿಯಲಿ, ಆ್ಯಂಡ್ ಇಂಗ್ಲೀಷ್ ಆಲ್ಸೋ ದೇ ಎಸ್ಟಾಬ್ಲಿಷ್ ದೇರ್ ಕಂಪನಿ ಇನ್ ದ ಸೇಮ್ ಪ್ಲೇಸ್ ಕಾಲ್ಡ್ ಸೂರತ್, ಆ್ಯಂಡ್ ದ ಸೇಮ್ ಪ್ಲೇಸ್ ದಿಸ್ ಫ್ರೆಂಚ್ ಆಲ್ಸೋ ದೇ ಆರ್ ಯೂಸಿಂಗ್ ಆಸ್ ಅ ಟ್ರೇಡ್ ಸೆಂಟರ್ ಆಗಿ ಸೂರತ್ನ ಕೂಡ ಇವರು ಕೂಡ ಸೂರತ್ನ ಬಳಸಿದ್ದಾರೆ. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ಏರಿಯಾ ದಿಸ್ ಪ್ಲೇಸ್ ಸೂರತ್ ದೇರ್ ಹ್ಯಾಪನ್ ಸೋ ಮೆನಿ ಎನ್ಮಿಟಿ ಬೆಳೀತು ಅಂತ ಹೇಳ್ಬೋದು. ಅವ್ರ ನಡುವೆ ಎನ್ಮಿಟಿ ಬೆಳೀತದೆ, ಶತ್ರುತ್ವ ಬೆಳೆಯುತ್ತೆ. ಯಾರ ನಡುವೆ, ಫ್ರೆಂಚು ಮತ್ತು ಬ್ರಿಟಿಷು ಮತ್ತು ಡಚ್ ನಡುವೆ ಶತ್ರುತ್ವ ನಡೀತದೆ. ಅಂದರೆ ಈ ಎಲ್ಲರೂ ಬಂದಿರೋದು ಏನಕ್ಕೆ ಅಂತ ಹೇಳಿದರೆ ಆಲ್ ದೀಸ್ 4 ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ ಫಾರ್ ದ ಟ್ರೇಡ್ ಪರ್ಪಸ್, ಆ್ಯಂಡ್ later on all these 4 companies are Europeans, they wanted to establish their supremacy over India. ಭಾರತದ ಮೇಲೆ ಏಕಸ್ವಾಮ್ಯತೆ ಸಾಧಿಸಬೇಕಂತೇಳಿ ಹೋರಾಟ ಮಾಡ್ತಾರೆ. ಅಂದರೆ ಮೊದಲು ವ್ಯಾಪಾರಕ್ಕೆ ಬಂದಿದ್ದು, ಕೊನೆಗೆ ಏಕಸ್ವಾಮ್ಯತೆ ಸಾಧಿಸಬೇಕು, ಭಾರತವನ್ನು ವಶ ಮಾಡ್ಕೋಬೇಕಂತೇಳಿ ಅವರು ಹೋರಾಟವನ್ನು ಮಾಡ್ತಾರೆ. ನೋಡಿ ನಮಗೆಲ್ಲ ಗೊತ್ತಾಗಿ ಸೂರತ್ನಿಂದಾಗಿ ಏನಾಗುತ್ತೆ, ಮುಂದೆ ದೇರ್ ಹ್ಯಾಪನ್ ಗ್ರೇಟ್ ಕಾಂಪಿಟೇಷನ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ಸರ್ ಇಲ್ಲಿ ಯಾಕೆ ಇಂಗ್ಲೀಷ್ ಮತ್ತು ಫ್ರೆಂಚ್ ನೋಡ್ತಿದ್ವಿ, ವಾಟ್ ಅಬೌಟ್ ಡಚ್ ಆ್ಯಂಡ್ ಪೋರ್ಚುಗೀಸ್ ಅಂತ ಹೇಳಿದ್ರೆ ದೇ ಅಕ್ಸೆಪ್ಟೆಡ್ ಡಿಫೀಟ್. ಆ್ಯಕ್ಚುಲಿ ಅವರು ದೇ ವರ್ ನಾಟ್ ಸ್ಟ್ರಾಂಗ್ ಆ್ಯಕ್ಚುಲಿ. ಯಾರು ನಮ್ಮ ಪೋರ್ಚುಗೀಸರು ಮತ್ತು ಅಲ್ಲಿ ಬಂದಂಥ ಡಚ್ಚರು ಅವರು ತುಂಬ ಸ್ಟ್ರಾಂಗ್ ಆಗಿರಲಿಲ್ಲ. ಅವರೇನು ಮಾಡ್ತಾರೆ, ದೇ ಕುಡ್ ನಾಟ್ ಸ್ಟ್ಯಾಂಡ್ ಬಿಫೋರ್ ದ ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಆರ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ದೇ ಅಕ್ಸೆಪ್ಟೆಡ್ ಡಿಫೀಟ್ ಬಿಫೋರ್ ದಿಸ್ ಟೂ ನೇಷನ್ಸ್. ಅವ್ರೇನು ಮಾಡ್ತಾರೆ, ಕೊನೆಗೆ ತಮ್ಮ ಪ್ಲೇಸ್ಗಳನ್ನ ಬಿಟ್ಟುಕೊಟ್ಟು ಅವರು ತಮ್ಮ ದೇಶಕ್ಕೆ ಹೋಗ್ತಾರೆ. ಬಟ್ ಪೋರ್ಚುಗೀಸರು ಭಾರತದಲ್ಲಿ ಗೋವಾದಲ್ಲೇ ಸೆಟ್ಲಾಗಿರ್ತಾರೆ. ಎಲ್ಲಿವರೆಗೂ 1962 ಇಸ್ವಿವರೆಗೂ ಅವರು ಭಾರತದಲ್ಲೇ ಸೆಟ್ಲಾಗಿರ್ತಾರೆ. ಸೊ ಬಟ್ ಅವ್ರು ನ್ಯೂಟ್ರಲ್ ಆಗಿರ್ತಾರೆ. ದೇ ವರ್ ನಾಟ್ ಸೋ ಸ್ಟ್ರಾಂಗ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆರ್ ಫ್ರೆಂಚ್. ಸೊ ಇನ್ ದಿಸ್ ಕ್ಲಾಸ್ ಲೆಟ್ಸ್ ಸ್ಟಾಪ್ ಹಿಯರ್. ಇದಿಷ್ಟು ಇವತ್ತಿನ ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದಿಷ್ಟು ನಮ್ಮ ನೆನಪಿರಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.